ನ್ಯೂಸ್ ಸರ್ಚ್ ಕನ್ನಡದ ಎಲ್ಲ ವೀಕ್ಷಕರಿಗೂ ಯುವ ಸ್ಫೂರ್ತಿಯ ಕತೆ ನಿಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಅವರು. ಇವರು ಶಿವಗಂಗೆ ಬೆಟ್ಟವನ್ನ 101 ಬಾರಿ ಹತ್ತಿದ್ದಾರೆ. ಸಕ್ಸಸ್ಫುಲಿಯಾಗಿ ಹತ್ತಿರತಕ್ಕಂಥ ಲಕ್ಷ್ಮೀನಾರಾಯಣ್ ಇದ್ದಾರೆ. ಬನ್ನಿ ಅವರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ತ್ಯಾಮಗೊಂಡ್ಲು ನರಸಿಂಹಮೂರ್ತಿ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಅಂತ, ಇತಿಹಾಸ ಉಪನ್ಯಾಸಕ ತ್ಯಾಮಗೊಂಡ್ಲು. ಲಕ್ಷ್ಮೀನಾರಾಯಣ್ ಅವರೇ, ನೀವು 100 ಬಾರಿ ಶಿವಗಂಗೆ ಬೆಟ್ಟವನ್ನ ಹತ್ತಿದ್ದೀರಿ. ಈ ಶಿವಗಂಗೆ ಬೆಟ್ಟವನ್ನು 100 ಬಾರಿ ಹತ್ತತಕ್ಕಂಥ ನಿಮಗೆ ಯಾವ ರೀತಿ ಸ್ಫೂರ್ತಿ ಬಂತು? ನಿಮ್ಮ ಸ್ಫೂರ್ತಿಗೆ ಕಾರಣ ಏನು ಅಂತ ತಿಳ್ಕೊಬೋದಾ? ಶಿವಗಂಗೆ ಬೆಟ್ಟ ಅಂತಕ್ಕಂಥದ್ದು ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧಿ ಪಡೆದಿರತಕ್ಕಂಥದ್ದು. ಕರ್ನಾಟಕದಲ್ಲಿ ಇದು ಒಂದು ವಿಶೇಷತೆಯನ್ನು ಒಳಗೊಂಡಿದ್ದು ಶಿವನ ಒಂದು ಪ್ರಮುಖ ಸ್ಥಾನ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ನಮ್ಮ ಒಂದು ಸ್ಥಳ ಏನಿದೆ ತ್ಯಾಮಗೊಂಡ್ಲು, ಹಾಗೆ ನಮ್ಮ ತಾಯಿಯವರ ತವರೂರು ಕೂಡ ಶಿವಗಂಗೆ ಆಗಿರೋದ್ರಿಂದ ನಾವು ಇದಕ್ಕೆ ಬಹಳ ಹತ್ತಿರದ ಒಂದು ಒಡನಾಟ ಇರೋದ್ರಿಂದ ನಾವು ಇದನ್ನ ಹಚ್ಚುತ್ತಾ ಇದ್ದೀವಿ. ಬಹಳ ಸಂತೋಷ ಲಕ್ಷ್ಮೀನಾರಾಯಣ್ ಅವರೇ. ನೀವು ಮೊದಲನೇ ಬಾರಿ ಪರ್ವತಾರೋಹಣ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಆಸಕ್ತಿ ಹೇಗಿತ್ತು? ನೀವು ಯಾವ ಮೊದಲ ಬಾರಿ ಪರ್ವತಾರೋಹಣ ಮಾಡಿದ್ರು ತಿಳ್ಕೊಬಹುದು ನಾವು ಅದ್ರ ಬಗ್ಗೆ? ನಾನು ಈ ಶಿವಗಂಗೆ ಬೆಟ್ಟವನ್ನ ಬಾಲ್ಯದಿಂದಲೂ ಕೂಡ ಹತ್ತಿದ್ದೀನಿ. ಈಗ 100 ಬಾರಿ ಹತ್ತೋದಕ್ಕೆ ಪ್ರಾರಂಭ ಮಾಡಿದ್ದು ನಾನು ಯಾವತ್ತು ಅಂದ್ರೆ ನವೆಂಬರ್ 25ರಂದು ನಾನು ಇದನ್ನ ಪ್ರಾರಂಭ ಮಾಡಿದೆ. ಅವತ್ತು ಶಿವಗಂಗೆ ಬೆಟ್ಟದಲ್ಲಿ ಒಂದು ಜ್ಯೋತಿ ಬೆಳಗುವಂತ ಕಾರ್ಯಕ್ರಮ ಇತ್ತು. ಈ ಒಂದು ಶಿವಗಂಗೆ ಬೆಟ್ಟದ ತುದಿಯಲ್ಲಿ ಜ್ಯೋತಿ ಬೆಳಗುವಂತ ಕಾರ್ಯಕ್ರಮನ ಇಟ್ಕೊಂಡಿದ್ರು. ಅವತ್ತೊಂದು ವಿಶೇಷವಾದಂತಹ ದಿನ ಕೂಡ ಆಗಿತ್ತು, ವಿಶೇಷವಾದಂತಹ ಒಂದು ಹುಣ್ಣಿಮೆ ದಿನ ಕೂಡ ಆಗಿತ್ತು. ಸೊ ಅವತ್ತು ನಾನು ಈ ದಿನವನ್ನ ಪ್ರಾರಂಭ ಮಾಡಿದ್ದೆ. ಅಂದ್ರೆ ಯಾವ ವರ್ಷ ನೀವು ಕಂಪ್ಲೀಟ್ ಮಾಡಿದ್ರ? ಫಸ್ಟ್ ನೀವು ಪರ್ವತಾರೋಹಣವನ್ನ ಫಸ್ಟ್ ಯಾವಾಗ ಕಂಪ್ಲೀಟ್ ಮಾಡಿದ್ರ? ನಾನು ಈ ಯಾವ ಏಜಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರ? ಈ ಪರ್ವತಾರೋಹಣವನ್ನ ನಾನು ಬಾಲ್ಯ ದಿನಗಳಲ್ಲಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬೇಸಿಗೆ ರಜೆಯಲ್ಲಿ ನಮ್ಮ ತಾಯಿ ಮನೆಗೆ ಭೇಟಿ ಕೊಟ್ಟಾಗ ಎಲ್ಲ ಹತ್ತುತ್ತಾ ಇದ್ದೆ. ಸೊ ಆಗ ನನಗೆ ಈ ಬೆಟ್ಟದ ಬಗ್ಗೆ ಅಷ್ಟು ಅರಿವು ಇರಲಿಲ್ಲ. ನಾನು ಯಾವಾಗ ಡಾಕ್ಟರೇಟ್ ಅನ್ನ ಗಳಿಸ್ಕೊಂಡು ನನ್ನ ಸಂಶೋಧನೆಯನ್ನ ಕೈಗೊಂಡು ಇತಿಹಾಸದ ಒಬ್ಬ ವಿದ್ಯಾರ್ಥಿ ಹಾಗೆ ಇತಿಹಾಸದ ಒಬ್ಬ ಉಪನ್ಯಾಸಕ ಅನ್ಸ್ಕೊಂಡು ಆಗ ಈ ಕ್ಷೇತ್ರದ ಒಂದು ಐತಿಹ್ಯದ ಬಗ್ಗೆ ತಿಳ್ಕೊಂಡ ನಂತರ ನವೆಂಬರ್ 25 ಪರ್ಟಿಕ್ಯುಲರ್ 2023ರಲ್ಲಿ ನಾನು ಇದನ್ನ ಪ್ರಾರಂಭ ಮಾಡಿದೆ. ಇಲ್ಲಿವರೆಗೂ ನಾನು ಸುಮಾರು 100 ಚಾರಣವನ್ನ ಮಾಡಿದ್ದೀನಿ. ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ 5 ಗಂಟೆಗೆ ಹೋಗಿ ಬೆಳಿಗ್ಗೆ 7:30 ಅಷ್ಟರಲ್ಲಿ ಈ ಬೆಟ್ಟವನ್ನ ಹತ್ತಿ ಮುಗಿಸ್ತಕ್ಕಂಥದ್ದು ಇವತ್ತು ನನ್ನ ಪ್ರತಿನಿತ್ಯದ ಒಂದು ದಿನಚರಿ ಆಗಿದೆ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಒಳ್ಳೆ ಸ್ಫೂರ್ತಿದಾಯಕ ಕಥೆ ನಿಮ್ಮದು. ನೀವು 100ನೇ ಬಾರಿ ಈ ಪರ್ವತಾರೋಹಣ ಮಾಡಿದಂತ ಸಂದರ್ಭ ನಿಮ್ಮ ಅನುಭವ ಹೇಗಿತ್ತು? ನೀವು ಯಾವಾಗ 100ನೇ ಬಾರಿ ಪರ್ವತಾರೋಹಣ ಮಾಡಿದ್ರ? ನಾನು ಈ ಏಪ್ರಿಲ್ ತಿಂಗಳು 2024 15ನೇ ತಾರೀಕರಂದು 100 ದಿನಗಳನ್ನ ಚಾರಣವನ್ನ ಮುಗಿಸಿದ್ದೇನೆ. ಸೊ ಇವತ್ತು 100ನೇ ಬಾರಿ ನಾನು ಚಾರಣ ಮಾಡಿದಾಗ, ಮೊದಲನೇ ದಿನ ಚಾರಣ ಮಾಡಿದಾಗ ಸಾಕಷ್ಟು ಬದಲಾವಣೆಗಳನ್ನ ನಾನು ಕಂಡಿದ್ದೀನಿ. ನನ್ನ ಜೀವನ ಮಾನದಲ್ಲಿ ಅಥವಾ ನನ್ನ ಜೀವನ ಶೈಲಿಯಲ್ಲೇ ಏನ್ ಮಾಡ್ತಾ ಇರ್ತಕ್ಕಂಥದ್ದು ಹಲವು ಬದಲಾವಣೆಗಳನ್ನ ಕಾಣ್ತಾ ಹೋಗ್ತಾ ಇದ್ದೀನಿ. ಈ ಆಧ್ಯಾತ್ಮ ಅಂತಕ್ಕಂಥದ್ದನ್ನ ಒಳಗೊಂಡು ಈ ಶಿವಗಂಗೆ ಬೆಟ್ಟದಲ್ಲಿ ಇರ್ತಕ್ಕಂಥ ಐತಿಹ್ಯ ಆಗಿರ್ಬೋದು, ಅಥವಾ ನಮ್ಮ ನಾಡು ಕರ್ನಾಡಿನ ಒಂದು ಇತಿಹಾಸ ಆಗಿರ್ಬೋದು, ಗಂಗಾ ಕದಂಬ ಈ ಒಂದು ಚಾಲುಕ್ಯ ಆಗಿರ್ಬೋದು, ಚೋಳರ ಆಗಿರ್ಬೋದು, ಹಾಗೆ ಬಹಳ ಮುಖ್ಯವಾಗಿ ಮೈಸೂರು ಒಡೆಯರು ಕೂಡ ಇದಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮಾಗಡಿ ಕೆಂಪೇಗೌಡರು ಕೂಡ ಇದಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿದ್ದಾರೆ. ಬಹುಮುಖ್ಯವಾಗಿ ಹೊಯ್ಸಳರ ದೊರೆ ವಿಷ್ಣುವರ್ಧನ ತನ್ನ ಮಡದಿ ಆಗಿರ್ತಕ್ಕಂಥ, ಹಾಗೆ ತನ್ನ ಸ್ನೇಹಿತೆ ಅಥವಾ ಏನ್ ಹೇಳ್ತೀವಿ ತನ್ನ ಬಹಳ ಸಂಗಾತಿ ಆಗಿರ್ತಕ್ಕಂತಹ ಶಾಂತಲೆಯ ಬಗ್ಗೆ ಅತಿ ಹೆಚ್ಚಿನ ವ್ಯಾಮೋಹವನ್ನ ಪ್ರೀತಿಯನ್ನ ಕೊಡೋದಕ್ಕೆ ಈ ಶಿವಗಂಗೆ ಬೆಟ್ಟ ಕೂಡ ಒಂದು ಕಾರಣ ಆಗಿತ್ತು. ಯಾಕಂದ್ರೆ ಅವರಿಬ್ರು ಇಲ್ಲಿ ಭೇಟಿಯನ್ನ ಮಾಡಿದ್ರು. ಸೊ ಹಾಗಾಗಿ ಈ ರೀತಿ ಐತಿಹಾಸಿಕ ಒಂದು ಮಹತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು ಬಹಳ ಒಂದು ವಿಶೇಷ ಒಂದು ಆಸಕ್ತಿಯನ್ನ ನನ್ನ 100 ಬಾರಿ ಹತ್ತುವಂತ ಒಂದು ಚಾರಣವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಹೆಚ್ಚು ಒಂದು ಉತ್ಸಾಹವನ್ನ, ಒಂದು ಹೊಸ ಒಂದು ತೇಜಸ್ಸನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಅಂದ್ರೆ ನಿಮ್ಮ ಈ ಸಾಧನೆಗೆ ಪ್ರಭಾವ ಬೀರತಕ್ಕಂಥದ್ದು ಕೇವಲ ಐತಿಹಾಸಿಕ ವಿಚಾರಗಳು ಅಂತಾರೆ, ಬೇರೆ ವಿಚಾರಗಳು ಈಗ ಶಿವಗಂಗೆ ಅಂತ ಬಂದ ತಕ್ಷಣ ಕೇವಲ ಐತಿಹಾಸಿಕ ಮಹತ್ವ ಇದೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ, ಆಧ್ಯಾತ್ಮಕ್ಕೆ ಮಾತ್ರ ಸೀಮಿತ ಅಂತಕ್ಕಂಥದ್ದು ಹೇಳಲಿಕ್ಕೆ ಬರಲ್ಲ. ನಾನು ಒಬ್ಬ ಇತಿಹಾಸದ ಉಪನ್ಯಾಸಕನಾಗಿ ನೋಡಿದಾಗ ಶಿವಗಂಗೆ ಬೆಟ್ಟದ ಒಂದು ಇತಿಹಾಸವನ್ನು ಹೇಳ್ಬೇಕು ಅಂದ್ರೆ, ಸೊ ಇದು ಐತಿಹ್ಯದ ಮುಖಾಂತರ ನೋಡ್ತಾ ಹೋದಾಗ ಶಿವಗಂಗೆ ಬೆಟ್ಟ ಅಂತಕ್ಕಂಥದ್ದು ಸರಿಸುಮಾರು 1387 ಮೀಟರ್ ಎತ್ತರವನ್ನ ಒಳಗೊಂಡಿದೆ. 1.75 ಕಿಲೋಮೀಟರ್ ಎತ್ತರವನ್ನ ಇದು ಒಳಗೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಸುಮಾರು 7,500ದಿಂದ 8,000 ಮೆಟ್ಟಿಲುಗಳನ್ನ ಈ ಶಿವಗಂಗೆ ಬೆಟ್ಟವನ್ನ ನೋಡ್ತೀವಿ.
ಬಹಳ ಕಿಡಿದಾದಂತ ಶಿವಗಂಗೆ ಬೆಟ್ಟವನ್ನ ನಾವು ಗಮನಿಸಿದಾಗ ಪುರಾಣ ಇತಿಹಾಸ ಏನ್ ಹೇಳುತ್ತೆ ಶಿವಗಂಗೆ ಬೆಟ್ಟದ ಬಗ್ಗೆ ಅಂದ್ರೆ ಸಮುದ್ರದ ಮೇಲೆ ಒಂದು ಕಮಲದ ಮೇಲೆ ಈ ಶಿವಗಂಗೆ ಬೆಟ್ಟ ನೆಲೆಸಿದೆ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಐತಿಹ್ಯ ಏನಪ್ಪಾ ಅಂತ ಅಂದ್ರೆ ಅಥವಾ ಪೌರಾಣಿಕ ಹಿನ್ನೆಲೆ ಏನು ಅಂತ ಅಂದ್ರೆ ಈ ಒಂದು ಮಕರ ಸಂಕ್ರಾಂತಿಯ ದಿವಸ ಈ ಶಿವಗಂಗೆ ಬೆಟ್ಟದ ತುತ್ತ ತುದಿಯಲ್ಲಿ ಇರ್ತಕ್ಕಂಥ ಈ ಒಂದು ಉರಿಗಂಬ ಅಥವಾ ಏನ್ ಹೇಳ್ತೀವಿ ಜ್ವಾಲಾಗಂಬ ಮತ್ತು ತೀರ್ಥಗಂಬ ಅಂತಕ್ಕಂಥದ್ದು ವಿಶೇಷತೆಯನ್ನು ಪಡ್ಕೊಂಡು ಈ ಜ್ವಾಲಾಗಂಬದ ಅಡಿಯಲ್ಲಿ ಏನಾಗುತ್ತೆ ತೀರ್ಥೋದ್ಭವ ಆಗ್ತಕ್ಕಂಥದ್ದು ಸೂರ್ಯನ ರೇಷ್ಮೆ ಕಿರಣಗಳು ರಶ್ಮಿ ಕಿರಣಗಳು ಬೀಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ತೀರ್ಥ ಉದ್ಭವ ಆಗುತ್ತೆ. ಆ ಉದ್ಭವವಾದಂತ ತೀರ್ಥವನ್ನ ತಗೊಂಡ್ಬಂದು ಗಿರಿಗಂಗಾಧರೇಶ್ವರ ಹಾಗೆ ಕೆಳಭಾಗದಲ್ಲಿ ಇರ್ತಕ್ಕಂಥ ಗವಿಗಂಗಾಧರೇಶ್ವರ ಈ ಒಂದು ಮೂರ್ತಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಅಭಿಷೇಕವನ್ನ ಮಾಡಿ ಅಂದು ಗಂಗಾಧರ ಜಾತ್ರೆಯನ್ನ ಮಾಡ್ತಾರೆ. ಆ ಗಂಗಾಧರೇಶ್ವರ ಜಾತ್ರೆಯಲ್ಲಿ ಗಂಗಾಧರೇಶ್ವರ ಕಲ್ಯಾಣ ಅಂತಾನೆ ಕರೀತಾರೆ. ಈ ಸುತ್ತಮುತ್ತನ ನೆಲಮಂಗಲ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಈ ಒಂದು ಭಕ್ತಾದಿಗಳು ಆಗಿರ್ಬೋದು ಜನಸಾಮಾನ್ಯರಾಗಿರ್ಬೋದು ಗಂಗಾಧರಪ್ಪ ಜಾತ್ರೆ ಅಂತಾನೆ ಇದನ್ನ ಕರೀತಾ ಹೋಗ್ತಾರೆ. ಇದೊಂದು ಈ ಒಂದು ಪ್ರದೇಶವಾರು ಹೆಚ್ಚು ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥ ಮಹತ್ವಪೂರ್ಣವಾದಂತಹ ಆಧ್ಯಾತ್ಮಿಕ ಮತ್ತೆ ಸಾಮಾಜಿಕ ಆರ್ಥಿಕ ಆಗಿರ್ಬೋದು ಹಾಗೆ ಶೈಕ್ಷಣಿಕ ಆಗಿರ್ಬೋದು ಹಾಗೆ ಸಾಂಸ್ಕೃತಿಕ ಒಂದು ಮಹತ್ವವನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶ ಅಂತ ಹೇಳ್ಬೋದು. ಇನ್ನು ರಾಜಕೀಯಕ್ಕೆ ಬಂದಾಗೂ ಕೂಡ ನಾವು ಹಲವು ರಾಜಮನೆತನಗಳನ್ನ ನೋಡ್ತಾ ಹೋಗ್ತೀವಿ. ಹೊಯ್ಸಳರವರೆಗೂ ಕೂಡ ನಾನು ವಿಸ್ತಾರವನ್ನ ಮಾಡಿದ್ದೀನಿ. ಅವರೆಲ್ಲ ಕೂಡ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಅವರ ಆಡಳಿತ ಮಹತ್ವ ಅಂತಕ್ಕಂಥದ್ದು. ಮಾಗಡಿ ಕೆಂಪೇಗೌಡರು ವಿಶೇಷವಾಗಿ ಏನಂದ್ರೆ ಶಿವಗಂಗೆ ಬೆಟ್ಟದ ಬಗ್ಗೆ ಸಾಕಷ್ಟು ಹೆಚ್ಚಿನ ಆಸಕ್ತಿಯನ್ನ ರೋಮಾಂಚನವನ್ನ ಉಂಟು ಮಾಡತಕ್ಕಂಥ ವಿಚಾರಗಳನ್ನ ಈ ಮಾಗಡಿ ಕೆಂಪೇಗೌಡರು ಶಿವಗಂಗೆಯಲ್ಲಿ ಅಳವಡಿಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಖಂಡಿತವಾಗಿಯೂ ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರೇ, ನೀವು ಯಾವ ಸಮಯದಲ್ಲಿ ಪರ್ವತಾರೋಹಣ ಮಾಡ್ತಾ ಇದ್ರ? ಇದಕ್ಕೆ ನಿಮ್ಮ ಫ್ಯಾಮಿಲಿ ಕಡೆ ಸಪೋರ್ಟ್ ಆಗಿತ್ತು ಅಥವಾ ಫ್ರೆಂಡ್ ಸರ್ಕಲ್ ಯಾವುದಕ್ಕೆ ಸಹಕಾರ ಮಾಡ್ತಾ ಇದ್ರು ಅಥವಾ ಇದಕ್ಕೆ ಯಾರು ಸ್ಫೂರ್ತಿ ಇದಾರ? ನಿಮ್ಮ ಗುರುಗಳಾಗಿರ್ಬೋದು ಯಾರ ತರ ಇದಾರ ಅಂತ ತಿಳ್ಕೊಬೋದಾ? ಸೊ ನಾನು ಚಾರಣ ಮಾಡಬೇಕು ಅಂತ ಉತ್ಸಾಹ ಹೇಗ್ ಬಂತು ಅಂತಂದ್ರೆ ನನಗೆ ಅದು ಬಾಲ್ಯದಿಂದಲೂ ಕೂಡ ಮನಸ್ಸಿಗೆ ಮುದ ಕೊಡ್ತಕ್ಕಂಥ ಒಂದು ವಿಚಾರ ಆಗಿತ್ತು. ಯಾಕಂದ್ರೆ ಬಾಲ್ಯದಲ್ಲಿ ತಾಯಿಯವರ ಊರು ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಮತ್ತೊಂದು ನನಗೆ ಉತ್ಸಾಹ ಕೊಡ್ತಕ್ಕಂಥ ವಿಚಾರ, ಕುಟುಂಬದಲ್ಲಿ ಪ್ರಾರಂಭದಲ್ಲಿ ಏನಾಯ್ತು ಅಂದ್ರೆ ಚಾರಣಕ್ಕೆ ಯಾವುದೇ ರೀತಿಯಾದಂತಹ ಏನು ಅವರು ಪ್ರೀತಿ ವಿಶ್ವಾಸವನ್ನ ಆಗಿರ್ಬೋದು ಚಾರಣಕ್ಕೆ ಹೋಗ್ಬಾ ಅಂತಕ್ಕಂಥ ಒಂದು ಒಪ್ಪಿಗೆಯನ್ನ ಸೂಚಿಸುವ ಮಟ್ಟಕ್ಕೆ ಅವ್ರು ಇರ್ಲಿಲ್ಲ. ಆದ್ರೆ ನನಗೆ ಪ್ರಾರಂಭದಿಂದ ಚಾರಣಕ್ಕೆ ಹೆಚ್ಚು ಸ್ಫೂರ್ತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ನನ್ನ ಚಾರಣ ಗುರುಗಳಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಸರ್ ಅಂತಕ್ಕಂಥವ್ರು. ಅವರು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇರ್ತಕ್ಕಂಥವ್ರು. ಅವರು ಈ ಚಾರಣ ವಿಚಾರಕ್ಕೆ ಬಂದಾಗ ನನಗೆ ಹೆಚ್ಚು ಸ್ಫೂರ್ತಿಯನ್ನ ಮೂಡಿಸಿದಂತ ವ್ಯಕ್ತಿ ಅಂದ್ರೆ ಯಾರು ಅಂದ್ರೆ ಮಲ್ಲಿಕಾರ್ಜುನ್ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು ಅಂತಕ್ಕಂಥವ್ರು. ನಂತರ ಫ್ಯಾಮಿಲಿ ಕುಟುಂಬದ ವಿಚಾರಕ್ಕೆ ಮಾತಾಡಿದಾಗ ಕುಟುಂಬದಲ್ಲಿ ನಂತರ ನಮ್ಮ ತಾಯಿಯವರು ಕೂಡ ಪ್ರಾರಂಭದಿಂದಲೂ ಆಧ್ಯಾತ್ಮಕ್ಕೆ ಹೆಚ್ಚಿನ ಒಲವು ಇದ್ದಿದ್ರಿಂದ ಅವರು ಕೂಡ ಬರ್ತಾ ಬರ್ತಾ ಏನ್ ಮಾಡಿದ್ರು ಕೈ ಜೋಡಿಸಿದ್ರು. ಇನ್ನ ನನ್ನ ತಮ್ಮ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಆಗಿರ್ಬೋದು, ನಮ್ಮ ತಂದೆ ಆಗಿರ್ಬೋದು, ಬಹಳ ಮುಖ್ಯವಾಗಿ ನನ್ನ ಅಜ್ಜಿಯ ಮನೆ ಅಂದ್ರೆ ನಮ್ಮ ತಾಯಿಯ ತವರು ಮನೆ, ನಮ್ಮ ಅವ್ವ ಅಂತ ಏನ್ ಕರಿತೀವಿ ಅವ್ರ ಮನೆ, ನಮ್ಮ ಮಾವ ಆಗಿರ್ಬೋದು, ನಮ್ಮ ಚಿಕ್ಕಮ್ಮ ಇವರು ಕೆಂಪರಾಜಮ್ಮ ಅಂತ ಹೇಳ್ತೀವಿ. ಹಾಗೆ ನಮ್ಮ ಚಿಕ್ಕಪ್ಪ ಆಗಿರ್ತಕ್ಕಂಥ ಹನುಮಯ್ಯ ಅಂತಕ್ಕಂಥವ್ರು, ಅವರ ಇಬ್ಬರು ಮಕ್ಕಳು ಅಂದ್ರೆ ನನ್ನ ಸಹೋದರರಾಗಿರ್ತಕ್ಕಂಥ ರವಿ ಹಾಗೆ ಹರ್ಷ ಅಂತಕ್ಕಂಥವ್ರು ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅಂತ ಹೇಳ್ಬೋದು. ಅವರೆಲ್ಲ ಬಹಳ ಸಹಕಾರವನ್ನ ಕೊಟ್ಟಿದ್ದಾರೆ. ಜನರು ಕೂಡ ಸಾಕಷ್ಟು ಜನ ಹೆಚ್ಚು ಈ ರೀತಿಯಾದಂತಹ ಸ್ಫೂರ್ತಿಯನ್ನ ಪಡೆದಂತವ್ರು ನೀವು ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು ಅಂತ ಕೂಡ ಅವರು ಹೇಳ್ತಾ ಹೋಗಿದ್ದಾರೆ. ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರೇ, ನೀವು 100 ಬಾರಿ ಶಿವಗಂಗೆ ಬೆಟ್ಟವನ್ನು ಹತ್ತಿದಿರುತ್ತೆ. ಅದು ದಕ್ಷಿಣ ಕಾಶಿ ಅಂತ ಹೆಸರು ಪಡೆದಿರೋದ್ರಿಂದ ಲಕ್ಷಾಂತರ ಜನಗಳು ಅಲ್ಲಿ ಚಾರಣ ಮಾಡ್ತಿರ್ತಾರೆ. ಅದರ ಅನುಭವ ಹೇಳ್ಬೋದಾ ನೀವು? ಸೊ ಚಾರಣಕ್ಕೆ ಅಂತ ಬಂದಾಗ ಶಿವಗಂಗೆ ಬೆಟ್ಟ ಬೆಂಗಳೂರಿಗೆ ಬಹಳ ಸಮೀಪದಲ್ಲಿದೆ. ವೀಕ್ಷಕರೇ, ಈ ಶಿವಗಂಗೆ ಬೆಟ್ಟದ ಬಗ್ಗೆ ಹೇಳ್ಬೇಕು ಅಂದ್ರೆ ತುಮಕೂರಿಂದ 32 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ. ಬೆಂಗಳೂರಿಗೆ ಬಂದ್ರೆ ಇದು ಸರಿಸುಮಾರು ಒಂದು 54 ಕಿಲೋಮೀಟರ್ 55 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಮ್ಗೆ ಸಿಗ್ತಕ್ಕಂಥದ್ದು. ಒಂದು ದಿನದ ಚಾರಣಕ್ಕೆ ಬೆಂಗಳೂರು ಮತ್ತೆ ತುಮಕೂರು ನಿವಾಸಿಗಳಿಗೆ ಬಹಳ ಸಮೀಪವಾದಂತ ಒಂದು ಪ್ರದೇಶ. ಚಾರಣಿಗರಿಗಂತೂ ಇಲ್ಲಿ ಹೆಚ್ಚಿನ ಒಂದು ಆಕರ್ಷಣೆಯನ್ನ ಮಾಡ್ತಕ್ಕಂಥ ಒಂದು ಪ್ರದೇಶ ಆಗಿದೆ. ಇದು ಸೋಮವಾರ ವಿಶೇಷ ಪೂಜೆ ಇರುತ್ತೆ. ಹಾಗೆ ಶನಿವಾರ ಮತ್ತು ಭಾನುವಾರ ಅತಿ ಹೆಚ್ಚು ಏನಾಗ್ತಾರೆ ಅಂದ್ರೆ ವೀಕ್ಷಕರು ಹಾಗೆ ಚಾರಣಿಗರು ಬರ್ತಾ ಹೋಗ್ತಾರೆ. ಅವ್ರಿಗೆ ಎಲ್ಲಾ ಅನುಕೂಲಗಳನ್ನ ಕೂಡ ಈ ಶಿವಗಂಗೆ ವಾತಾವರಣ ಒಳಗೊಂಡಿರ್ತದೆ. ಅದು ಖಂಡಿತವಾಗಿ ಲಕ್ಷ್ಮೀನಾರಾಯಣ, ನೀವು ಜನಸ್ಪಂದನ, ನೀವು ಪರ್ವತಾರೋಹಣವನ್ನು ಮಾಡಿರ್ತಕ್ಕಂಥ ಜನಗಳು ನಿಮ್ಮನ್ನ ಮಾತಾಡ್ತಾ ಇದ್ದಾರೆ, ನೀವು ಜನಗಳ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ವಿಚಾರ ತಿಳಿಸೋದಾದ್ರೆ? ನೋಡಿ, ನಾನು ಚಾರಣ ಮಾಡ್ತಾ ಇರುವಾಗ ಜನಸ್ಪಂದನೆ ಅಷ್ಟು ಏನೂ ಇರಲಿಲ್ಲ. ಜನಸ್ಪಂದನೆ ಜನಕ್ಕೆ ಈ ಶಿವಗಂಗೆ ಬೆಟ್ಟದ ಬಗ್ಗೆ ಇತಿಹಾಸವೇ ಗೊತ್ತಿರಲಿಲ್ಲ. ನಾನು ಚಾರಣ ಮಾಡಿದ ದಿವಸದಿಂದ ಇತಿಹಾಸದ ಒಬ್ಬ
ಅಧ್ಯಯನ ಮಾಡ್ತಕ್ಕಂಥ ಇತಿಹಾಸದ ಆಸಕ್ತಿಯನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ನಾನು ಈ ಇತಿಹಾಸದ ವಿಚಾರಗಳನ್ನ ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನ ಈ ಒಂದು ಬೆಟ್ಟದ ಚಾರಣದಲ್ಲಿ ನಡೆಸ್ತಾ ಹೋದ ರೀತಿಗೆ ಏನಾಯ್ತು ಅಂದ್ರೆ ಜನರ ಸ್ಪಂದನೆ ಹೆಚ್ಚಾಗ್ತಾ ಹೋಯ್ತು. ಸೊ ಯಾವಾಗ ಆಸಕ್ತಿ ಜನರಲ್ಲಿ ಹೆಚ್ಚಾಗ್ಲಿ ಅದೇ ರೀತಿ ಜನರು ಚಾರಣಿಗರು ಬರ್ತಕ್ಕಂಥವ್ರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗ್ತಿದೆ. ಸೊ ಅವರು ಇವತ್ತು ಕೂಡ ಅವರ ಒಡನಾಟ ಎಷ್ಟು ಮಟ್ಟಕ್ಕೆ ಚೆನ್ನಾಗಿದೆ ಅಂದ್ರೆ ಕೆಳಗಡೆ ಬೆಟ್ಟವನ್ನ ಹತ್ತಲು ಪ್ರಾರಂಭಿಸಿದ್ರಿಂದ ಹಿಡಿದು ಬೆಟ್ಟದ ತುತ್ತ ತುದಿಯವರೆಗೂ ಎಷ್ಟು ಅಂಗಡಿಗಳಿದಾವೆ ಅಂದ್ರೆ ಮಾರ್ಗ ಮಧ್ಯದಲ್ಲಿ ಎಲ್ಲ ಅಂಗಡಿಯ ಮಾಲೀಕರು ಏನಿದ್ದಾರೆ, ವ್ಯಾಪಾರಸ್ಥರು ಏನಿದ್ದಾರೆ, ಇವತ್ತು ನನ್ನನ್ನ ಎಲ್ಲರೂ ಒಬ್ಬಾಗಿ ನಮ್ಮನ್ನೆಲ್ಲ ಒಂದು ಶಿವಗಂಗೆ ಬೆಟ್ಟದ ಕುಟುಂಬದ ರೀತಿ ಇವತ್ತು ನಾವೆಲ್ಲ ಸಂತೋಷವಾದಂತ ವಿಚಾರ. ಅದೇ ಒಂದು ನಮ್ಗೆ ಕುಟುಂಬ ಮಾಡ್ತಾ ಹೋಗ್ತೀವಿ. ಖಂಡಿತವಾಗಿ ಖುಷಿ ವಿಚಾರ ಲಕ್ಷ್ಮೀನಾರಾಯಣ ಅವರೇ. ಈ ಬೇರೆ ಪರ್ವತಗಳನ್ನ ಹತ್ತಿದ್ದೀರಾ ಅಥವಾ ಶಿವಗಂಗೆ ಬೆಟ್ಟಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದೀರಾ? ನಾನು ಶಿವಗಂಗೆ ಆಗಿಲ್ಲ, ಇಲ್ಲೇ ರಾಮನಗರದಲ್ಲಿ ಇರ್ತಕ್ಕಂಥ ರಾಮನಗರ ಬೆಟ್ಟವನ್ನ ಹತ್ತಿದ್ದೀನಿ. ಇದೇ ನೆಲ್ಮಕ್ ಅಂತ ಮತ್ತೊಂದು ಬೆಟ್ಟ ಆಗಿರ್ತಕ್ಕಂಥ ಚಿಕ್ಕ ಸಿದ್ರ ಬೆಟ್ಟ ಅಂತ ಕರಿತೀವಿ. ನಿಜಗಲ್ಲ ಉದಾನ ವೀರಭದ್ರೇಶ್ವರ, ಹಾಗೆ ದೇವರಸಳ್ಳಿಯಲ್ಲಿ ಇರ್ತಕ್ಕಂಥ ವೀರಭದ್ರ ಸ್ವಾಮಿ ದೇವಸ್ಥಾನವನ್ನ, ಹಾಗೆ ರಾಮನ ಅಂತ ಒಂದು ಚಿಕ್ಕ ಬೆಟ್ಟ ಆಗಿರ್ತಕ್ಕಂಥ ಯತಿರಾಜ ಬೆಟ್ಟ, ತಮಿಳ್ನಾಡು ಬೆಟ್ಟ ಒಂದು, ಹಾಗೆ ತಮಿಳ್ನಾಡಲ್ಲಿ 8 ಬೆಟ್ಟಗಳನ್ನ ಹತ್ತಿ ಬಂದಿದ್ದೀನಿ. ಹಾಗೆ ಸುಮಾರು 60 ಕಿಲೋ ಕೂಡ ಮಾಡಿದ್ದೇನೆ. ಸೊ ಹಾಗೆ ನೆಲಮಂಗಲದಿಂದ ಹಿಡಿದು ಸಿದ್ರ ಬೆಟ್ಟದವರೆಗೂ ಕೂಡ 32-34 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ದೀನಿ. ಹಾಗೆ ಸೀಮಾಂಧ್ರ ಅಥವಾ ಏನು ತೆಲಂಗಾಣ ಅಂತ ಏನ್ ಕರಿತೀವಿ, ಈ ಕೊಂಡರಂಗಿ ಬೆಟ್ಟ ಅಂತಕ್ಕಂಥ ಒಂದು ಕೊಂಡರಂಗಿ ಬೆಟ್ಟವನ್ನ ಕೂಡ ಹತ್ತು ಬಂದು ಖಂಡಿತವಾಗಿ ಒಳ್ಳೆ ಸಾಧನೆಯನ್ನ ಮಾಡಿದ್ದೀರಾ. ಶ್ರೀಶೈಲಂ ಬೆಟ್ಟ ಹತ್ತಿದ್ದೀರಾ, ಯತಿರಾಜ ಬೆಟ್ಟ ಹತ್ತಿದ್ದೀರಾ, ಸಿದ್ದರ ಬೆಟ್ಟ ಹತ್ತಿದ್ದೀರಾ. ಇಷ್ಟೆಲ್ಲ ಬೆಟ್ಟಗಳನ್ನ, ಅನೇಕ ಬೆಟ್ಟಗಳನ್ನ ಅಂತ ಪಡೆದಿದ್ದೀರಾ ಲಕ್ಷ್ಮೀನಾರಾಯಣ ಅವರೇ. ಸೊ ಈ ಎಲ್ಲಾ ಬೆಟ್ಟಗಳ ನನಗೆ ಸಾಕಷ್ಟು ಪ್ರಶಸ್ತಿಗಳು ಸಾಕಷ್ಟು ಬಂದವು. ಆ ಎಲ್ಲಾ ಸನ್ಮಾನಗಳನ್ನ ನಾನು ಪುರಸ್ಕಾರ ಮಾಡಲಿಲ್ಲ. ಸೊ ಕೆಲವಾರು ಪ್ರಶಸ್ತಿಗಳನ್ನ ನಾನು ಪಡೆದಿನಿ. ಯುವ ಸಾಧಕ ಅಂತ ಒಂದು ಮಾಡಿದ ಯುವ ಪ್ರಶಸ್ತಿಯನ್ನು ಕೂಡ ನೆಲಮಂಗಲದಲ್ಲಿ ಪಡೆದಿರತಕ್ಕಂಥದ್ದು ಆಗುತ್ತೆ. ಖಂಡಿತವಾಗಿ ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರೇ, ಮುಂದಿನ ಬೆಟ್ಟ ಹತ್ಬೇಕಾದ್ರೆ ನೀವು 3 ಬಾರಿ ಹತ್ತಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ. ಮುಂದಿನ ಬಾರಿ ಯುವ ಪೀಳಿಗೆ ಹತ್ಬೇಕಾದ್ರೆ ಅವ್ರಿಗೆ ಕೊಡ್ತಕ್ಕಂಥ ನೀವು ಒಂದು ಸಜೆಷನ್ ಏನು, ಮುನ್ನೆಚ್ಚರಿಕೆ? ನೋಡಿ ಯುವಕರೇ, ಇವತ್ತು ಚಾರಣ ಅಂತಕ್ಕಂಥದ್ದು ಸಾಧು ಸಂತರು ಸತ್ಪುರುಷರು ಮಾಡ್ತಾ ಇದ್ದಿದ್ದು. ಸೊ ಅವರು ಸಾಧು ಸತ್ಪುರುಷರು ಸಂತರು ಯಾಕೆ 100 ವರ್ಷಗಳು ಅವರು ಚಲನವಲನಗಳು ಈ ಒಂದು ಕಾಡು ಜೊತೆ ಒಡನಾಟ, ಬೆಟ್ಟ ಗುಡ್ಡಗಳ ಜೊತೆ ಒಡನಾಟ ಇತ್ತು, ವಾತಾವರಣ ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ಯುವ ಸಾಧಕರು ಹೆಚ್ಚು ಬರಬೇಕು, ಆಯ್ತಾ. ನಗರದ ಸಮೀಪದಲ್ಲಿ ಇರ್ತಕ್ಕಂಥ ಯಾವುದೇ ಬೆಟ್ಟವನ್ನೇ, ಶಿವಗಂಗೆ ಬೆಟ್ಟ ಅಂತಾನೆ ಹೇಳ್ತಿಲ್ಲ, ಯಾವುದೇ ಬೆಟ್ಟ ಗುಡ್ಡಗಳನ್ನೇ ಆಗಲಿ ಚಾರಣವನ್ನ ಮಾಡಬೇಕು. ಒಂದು ವಿಚಾರಕ್ಕೆ ಬಂದಾಗ ಯುವಕರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಚಾರಣದಲ್ಲಿ ಒಂದು ಉತ್ಸಾಹ ಇದೆ. ನಿಮ್ಗೆ ಆ ಒಂದು ಬೆಳಗ್ಗೆ ಮಾಡಿದಾಗ ನಿಮ್ಗೆ ಉತ್ತಮವಾದಂತ ಗಾಳಿ ಸಿಗುತ್ತೆ, ಆರೋಗ್ಯ ಸಿಗುತ್ತೆ. ಹಾಗೆ ನೀವು ಚಾರಣವನ್ನ ಹೇಗೆಲ್ಲೋ ಬಂದ್ಬಿಟ್ಟು ಚಾರಣ ಮಾಡ್ಲಿಕ್ಕೆ ಆಗಲ್ಲ. ಯಾವುದೋ ಒಂದು ಬೆಟ್ಟದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ದೈವ ಇರುತ್ತೆ, ಆ ಒಂದು ಸ್ಥಳೀಕರಿಗೆ ಹೆಚ್ಚು ಅದ್ರ ಬಗ್ಗೆ ನಂಬಿಕೆ ಇರುತ್ತೆ. ಆ ನಂಬಿಕೆಗಳಿಗೆ ನಾವು ಕೊಡಲಿ ಬೆಟ್ಟನ ಮಾಡಬಾರ್ದು. ಚಾರಣ ಮಾಡ್ಬೇಕಾದ್ರೆ ನಾವು ಒಂದಷ್ಟು ಉಡುಪುಗಳನ್ನ ಧರಿಸ್ಬೇಕು. ಅದೇ ಯಾವ ತರ ಉಡುಪುಗಳನ್ನ ಧರಿಸ್ಬೇಕು ಅಂತ ಅಂದ್ರೆ, ಸಾಕಷ್ಟು ನಿಮಗೆ ದೈಹಿಕವಾಗಿ ನೀವು ಒಂದು ಫ್ರೀ ಆಗಿರೋದ್ರ ರೀತಿಯಾಗಿ ನಿಮ್ಗೆ ಹತ್ತೋದಕ್ಕೆ ಯಾವುದು ಹೆಲ್ಪ್ಫುಲ್ ಆಗುತ್ತೋ ನೀವು ಟೀ ಶರ್ಟ್ ಆದ್ರೂ ಹಾಕೊಳ್ಳಿ, ಅಥವಾ ಈ ತರ ಒಂದು ವ್ಯವಸ್ಥೆ ಏನಾದ್ರು ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಒಂದು ನೀರಿನ ಬಾಟ್ಲನ್ನ ಇಟ್ಕೊಂಡಿರಿ. ಹಾಗೆ ಶೂ ಅನ್ನ ಧರಿಸಿ ನೀವು ಚಾರಣ ಮಾಡಬೇಕು ಅಂತ ಹೇಳ್ತೀನಿ. ಉತ್ತಮ ಅಂದ್ರೆ ಬೆಳಿಗ್ಗೆ ಹೊತ್ತೆ ನೀವು ಮಾಡಿದ್ರೆ, ಬಿಸಿಲು ಹತ್ತೋದಕ್ಕೆ ಮುಂಚೆ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಇನ್ನು ಏನಾದ್ರೂ ಬೇಕು ಅಂದ್ರೆ ನೀವು ಸಣ್ಣ ಪುಟ್ಟ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದು ಕಿಟ್ ಅನ್ನ ನಿಮ್ಮ ಬ್ಯಾಗ್ ಅಲ್ಲಿ ಇಟ್ಕೊಂಡಿರಿ. ಖಂಡಿತವಾಗಿ ಉಪಯೋಗ ಆಗುತ್ತೆ ನಮ್ಮ ಯುವಕರಿಗೆ. ಬೆಟ್ಟವನ್ನು ನಾವು ರವಾನ ಮಾಡ್ಬೇಕಾದ್ರೆ ಎಷ್ಟು ಸಮಯ ಅಲ್ಲಿ ನಾವು ರವಾನ ಮಾಡ್ಬೇಕಾದ್ರೆ ಅಲ್ಲಿ ಹೋಗ್ಬೇಕಾದಂತಹ ಅಂದ್ರೆ ಯಾವ ಬೆಟ್ಟದಲ್ಲಿ ಹತ್ಬೇಕಾದ್ರೆ ಯಾವ ಪ್ಲೇಸ್ ನೋಡಿ, ನಿನ್ನೆ ಮೊನ್ನೆಯಿಂದ ಆಗಿರತಕ್ಕಂಥದ್ದಲ್ಲ, ಸರಿಸುಮಾರು 3000 ವರ್ಷಗಳ ಇತಿಹಾಸವನ್ನ ಒಳಗೊಂಡಿದೆ. ಆದಿಚುಂಚನಗಿರಿ ಬೆಟ್ಟದಲ್ಲಿ ಇರ್ತಕ್ಕಂಥ ನಾಥ ಪರಂಪರೆಗೂ ಶಿವಗಂಗೆ ಬೆಟ್ಟಕ್ಕೂ ಏನಿದೆ, ನಾಥ ಪರಂಪರೆಯ ಮೂಲ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಇದೆಲ್ಲ ಏನೇ ಇತಿಹಾಸ ಇಲ್ಲೂ ಕೂಡ ಈ ಬೆಟ್ಟ ಅಂತ ಹಲವು ಕಡೆ ಮೆಟ್ಲುಗಳಿಲ್ಲ. ರಾಜರು ಆಗಿರ್ತಕ್ಕ ಈ ಒಂದು ಚಾಲುಕ್ಯರು, ಹಾಗೆ ನಮ್ಮ ಮಾಗಡಿ ಕೆಂಪೇಗೌಡರ ಕಾಲದಲ್ಲಿ ಸಾಕಷ್ಟು, ಮೈಸೂರು ಒಡೆಯರ ಕಾಲದಲ್ಲಿ ಸಾಕಷ್ಟು ಮೆಟ್ಲುಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಕೂಡ ಇದೆ. ಇನ್ನೊಂದು ಒಳಕಲ್ ತೀರ್ಥ ಅಂತಕ್ಕಂಥ ಪ್ರದೇಶದಲ್ಲಿ ಹೋದ್ರೆ 2 ದಾರಿಗಳು ಕೂಡ ಉತ್ತಮವಾಗಿದೆ. ಬಟ್ ದುರ್ಗಮವಾಗಿದ್ದಾವೆ ಅಂದ್ರೆ ಏನಪ್ಪಾ ಅಂದ್ರೆ ಕಲ್ಲುಗಳು ಮೆಟ್ಟಿಲು ದಾರಿಯಲ್ಲಿ ಬಹಳ ಚೆನ್ನಾಗಿದೆ. ಬಟ್ ಯಾಕೆ ಅಲ್ಲಿ ಕಷ್ಟ ಇದೆ ಅಂತಕ್ಕಂಥದ್ದು ಯಾಕೆ ಅಂತ, ಚಿರತೆ ಮತ್ತೆ ಕರಡಿ ಹಾವಳಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು, ಚಿರತೆ ಮತ್ತು ಕರಡಿ ಇರ್ತಕ್ಕಂಥದ್ದನ್ನ ನಾವು ಕೂಡ ಕಣ್ಣಾರೆ ನೋಡಿದೀವಿ, ಚಿರತೆ ಮತ್ತು ಕರಡಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಮೆಟ್ಟಿಲು ದಾರಿ ಮೆಟ್ಟಿಲು ದಾರಿ ಅಲ್ಲದೆ ಇನ್ನೊಂದು ಕಾಲು ದಾರಿ ಇದೆ. ಆ ಕಾಲು ದಾರಿಯಲ್ಲಿ ಒಳಕಲ್ ತೀರ್ಥದ ವ್ಯಾಪ್ತಿಯಲ್ಲಿ ಹೋಗ್ಬೋದು. ಇದರಲ್ಲಿ ಯಾವುದು 2
ಬಹಳ ಪೀಕ್ ಪ್ರದೇಶ ಆಗುತ್ತೆ ಅಂತ ಒಂದು ಸ್ಟ್ಯಾಚ್ಯೂ ಬರುತ್ತೆ. ಆ ಸ್ಟ್ಯಾಚ್ಯೂಯ ಹಿಂಬದಿಯಲ್ಲಿ ಇರ್ತಕ್ಕಂಥ ಮೆಟ್ಟಲುಗಳು ಏನಿದಾವೆ ಅಲ್ಲಿ ರೈಲಿಂಗ್ಸ್ ಅನ್ನ ಬಿಟ್ರೆ ಕಷ್ಟ ಆಗುತ್ತೆ. ಇನ್ನೊಂದು ಚಾರಣಿಗರು ಮೊದಲು ಬಂದವರಿಗೆ ಹೇಳ್ತೀನಿ, ಎಲ್ಲರೂ ಕೂಡ ರೈಲಿಂಗ್ಸ್ ಅನ್ನ ಹಿಡ್ಕೊಂಡು ಹತ್ತಿ. ನಾವು ಇವತ್ತು ಹಿಡ್ಕೊಂಡು ಹತ್ತೋದಿಲ್ಲ. ಸುತ್ತ ಬಸವಣ್ಣ ಅಂತ ಒಂದು ಬಸವಣ್ಣ ಇದೆ, ಬಸವಣ್ಣನ ಸುತ್ತ ಬರ್ಬೇಕಾದ್ರೆ ಅಲ್ಲಿ ಕೂಡ ರೈಲಿಂಗ್ಸ್ ಅನ್ನ ಹಿಡ್ಕೊಂಡ್ರು ಯಾಮಾರಿದ್ರೆ 1 ಅಡಿ ಮುಂದೆ ಕಾಲನ್ನ ಇಟ್ಟರು ಕೂಡ ನಾವು ಪ್ರಪಾತದಲ್ಲಿ ಇರ್ತೀವಿ, ದೇಶ ಅಂತ ಹೇಳ್ತೀವಿ. ಅದ ಕಡೆ ಹೆಚ್ಚಿನ ಗಮನ. ಖಂಡಿತವಾಗಿಯೂ ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರೇ, ಶಿವಗಂಗಿ ಬೆಟ್ಟದ ಕರೆದಲ್ಪಡುವ ಈ ಬೆಟ್ಟದಲ್ಲಿರ್ತಕ್ಕಂಥ ಒಳಗ ಪ್ರಸಿದ್ಧಿಯಾಗಿದೆ. ಅದ್ರ ಶಿವಗಂಗಿ ದಕ್ಷಿಣ ಕಾಶಿ ಅಂತಕ್ಕಂಥದ್ದು ಹೆಚ್ಚು ಯಾಕಂದ್ರೆ ಈ ಒಂದು ಶಿವಗಂಗಿ ಬೆಟ್ಟದ ಮಧ್ಯಭಾಗದಲ್ಲಿ ಅಂತ ಏನು ಪ್ರದೇಶ ಇದೆ, ಇದು ಬಹಳ ಮೇಲಣ ಗವಿ ಮಠಕ್ಕೆ ಸೇರಿರ್ತಕ್ಕಂಥ ಒಂದು ದೈವಿಕ ಕೇಂದ್ರ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ವೀರ ಸಾನ್ನಿಧ್ಯವನ್ನ ಒಳಗೊಂಡಿರ್ತಕ್ಕಂಥ ಒಂದು ಗುಹಾಂತರ ದೇವಾಲಯ ಇದೆ. ಈ ಗುಹಾಂತರ ದೇವಾಲಯ ಈ ಮೂರ್ತಿಯ ಅಥವಾ ಗರ್ಭಗುಡಿಯ ಹಿಂಭಾಗದ ವಾಯುವ್ಯ ಭಾಗದಲ್ಲಿ ಅಥವಾ ನೈಋತ್ಯ ಭಾಗದಲ್ಲಿ ನಾವೇನ್ ಮಾಡ್ತೀವಿ, ಈ ಒಳಕಲ್ ತೀರ್ಥವನ್ನು ನೋಡ್ತೀವಿ. ಇದರ ಅಂತ ಅಂದ್ರೆ ಸೊ ಯಾರು ಸನ್ಮಂಗಳರ ಒಂದು ಆತ್ಮ ಅಂತಕ್ಕಂಥದ್ದು ಪರಿಶುದ್ಧವಾಗಿದೆ, ಅವ ಆತ್ಮದ ಪರಿಶುದ್ಧತೆಯನ್ನು ಒಳಗೊಂಡಿರ್ತಕ್ಕಂಥವ್ರು ಆ ಒಳಕಲ್ ತೀರ್ಥದ ಒಳಗೆ ಕೈ ಹಾಕಿದಾಗ ತೀರ್ಥ ಅಂತಕ್ಕಂಥದ್ದು ಸಿಗುತ್ತೆ. ಆತ್ಮಶುದ್ಧಿಯನ್ನು ಹೊಂದಿದ್ರು ಅಂತಕ್ಕಂಥ ಒಂದು ಆಧ್ಯಾತ್ಮಿಕದ್ದು ಇದೆ. ಅಂದ್ರೆ ಒಬ್ಬ ವ್ಯಕ್ತಿ ಪರಿಶುದ್ಧ ಅದು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಚೆಕ್ ಮಾಡ್ತಾರೆ ಅಂತ ಹೇಳ್ಬೋದು. ಅಲ್ಲಿ ಒಂದು ಒಳಕಲ್ ತೀರ್ಥ ಅಂತ ಇದೆ. ಅದ್ರ ಯಾರಿಗೆ ತೀರ್ಥ ಅಂತಕ್ಕಂಥದ್ದು ಸಿಗುತ್ತೋ ಅಂತಕ್ಕಂಥದ್ದು ಪರಿಶುದ್ಧವಾಗಿದೆ, ಇದನ್ನೇ ಪರಿಶುದ್ಧತ ಒಂದು ಮನೋಭಾವವನ್ನು ಒಳಗೊಂಡು ನಿಲುವಿಗೆ ನಾವು ಬರಬಹುದು. ಖಂಡಿತವಾಗಿ ಸಂತೋಷ ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರೇ. ನೀವು ಇನ್ನೂ ಎಷ್ಟು ಬಾರಿ ಶ್ರಮವನ್ನು ಮಾಡಬೇಕು ಅಂತ ಇದ್ದೀರಿ? ನಿಮ್ಮ ಮುಂದಿನ ಆಲೋಚನೆಗಳೇನು? ಮುಂದಿನ ಶಿವಗಂಗಿ ಬೆಟ್ಟದ ಚಾರಣ ವಿಚಾರಕ್ಕೆ ಬಂದಾಗ ಇಷ್ಟೇ ದಿನಕ್ಕೆ ಮಾಡಬೇಕು ಅಂತ ಇಲ್ಲ. ಇವತ್ತು 100 ಬಾರಿಯನ್ನ ಮುಗಿಸಿದ್ರು ಕೂಡ ನಾನು ಮೊದಲನೇ ದಿನನೋ ಅಂತಕ್ಕಂಥ ನಿಲುವೇ ನನ್ನ ಖಂಡಿತವಾಗಿ ಖುಷಿಯ ವಿಚಾರ ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರೇ. ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರೇ, ನ್ಯೂಸ್ ಸರ್ಚ್ ಕನ್ನಡ ಚಾನಲ್ನ ಮೂಲಕ ಯುವಜನತೆಗೆ ನೀವು ಏನ್ ಸಂದೇಶ ಕೊಡಲು ಇಷ್ಟಪಡ್ತಿದ್ದೀರಾ? ಕರ್ನಾಟಕದ ಎಲ್ಲ ಯುವಕರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಚಾರಣವನ್ನು ಮಾಡಿ ಎಲ್ಲರೂ ಕೂಡ ಶಿವಗಂಗಿ ಬೆಟ್ಟದ ಸಮೀಪ ಇರತಕ್ಕಂಥ ನಗರವಾಸಿಗಳು ಮತ್ತು ಯುವಕರು ಹೆಚ್ಚು ಶಿವಗಂಗಿ ಬೆಟ್ಟಕ್ಕೆ ಚಾರಣಕ್ಕೆ ಬನ್ನಿ. ಆದಷ್ಟು ಚಾರಣಕ್ಕೆ ಬಂದಾಗ ಪರಿಸರವನ್ನು ಉತ್ತಮಗೊಳಿಸುವಂಥ ಕೆಲಸಗಳನ್ನು ಮಾಡಿ. ಶಿವಗಂಗಿ ಬೆಟ್ಟ ಈಗಾಗಲೇ ಸಾಕಷ್ಟು ನೈರ್ಮಲ್ಯವನ್ನು ಹೊಳ್ತಾ ಇದೆ. ಆ ಮಾಲಿನ್ಯವನ್ನ ಎಲ್ಲ ಕೊನೆಗೊಳಿಸ್ಬೇಕು ಅಂತ ಸರ್ಕಾರದ ಅಧಿಕಾರಿಗಳನ್ನ ಕೂಡ ನಾನು ಈ ಮೂಲಕ ಕೇಳ್ತೀನಿ. ಇವತ್ತಿನ ಈ ಒಂದು ಚಾನಲ್ನ ಒಂದು ಏನು ಹೇಳ್ತೀವಿ ಸಹಕಾರವನ್ನ ಕೊಟ್ಟಂತಹ ನಮ್ಮ ನ್ಯೂಸ್ ಸರ್ಚ್ ಕನ್ನಡ ಚಾನಲಿನ ಶಿವರಾಜ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರೇ. ಕಾರ್ಯಕ್ರಮಕ್ಕೆ ಆಗಮಿಸಿ ಶಿವಗಂಗಿ ಬೆಟ್ಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ನಿಮಗೆ ಧನ್ಯವಾದಗಳು. ನಿಮ್ಮ ಪರ್ವತಾರೋಹಣ ಇದೇ ರೀತಿ ನಡೀತಾ ಇರಲಿ, ನಿಮ್ಮ ಆರೋಗ್ಯ ವೃದ್ಧಿಸಲಿ. ಅದೇ ರೀತಿ ಪರ್ವತಾರೋಹಣವನ್ನು ಮಾಡುವ ಮುಖಾಂತರ ಯುವ ಜನತೆಯ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು ಅಂತ ಮಾಹಿತಿ ಕೊಟ್ಟಂತಹ ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರಿಗೆ ನಮ್ಮ ಚಾನಲ್ನ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ನಿಮಗೂ ವಂದನೆಗಳು ಸರ್. ವಿಡಿಯೋ ಸರ್, ವಿಡಿಯೋ